ರಾಜ್ಯ ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ಕಿಕ್ಔಟ್ ಮಾಡಲಾಗಿದೆ. ಆದರೆ ಇದೇ ವಿಚಾರ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಗೆ ಒಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಸಿಕ್ತು ಬಿಜೆಪಿಗೆ ಬ್ರಹ್ಮಾಸ್ತ್ರ. ರಾಜ್ಯ ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾ ಆಗಿದ್ದಾರೆ. ಇನ್ನು ರಾಜಣ್ಣ ವಿರುದ್ಧದ ಷಡ್ಯಂತ್ರವೇ ಬಿಜೆಪಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ತಮ್ಮ ತಲೆದಂಡಕ್ಕೆ ಪಕ್ಷದಿಂದಲೂ ಕೂಡ ಪಿತೂರಿ ನಡೆಸಿದ್ದಾರೆ ಎಂದಿದ್ದಾರೆ ಕೆಎನ್ ರಾಜಣ್ಣ. ಇನ್ನು ಸದನದಲ್ಲಿ ವಾಗ್ದಾಳಿಯನ್ನ ನಡೆಸಲು ಬಿಜೆಪಿ ನಾಯಕರು ಕೂಡ ಸಜ್ಜಾಗಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರನ್ನ ರಾಜ್ಯ ಸಚಿವ ಸಂಪುಟದಿಂದ ವಜಾಗೊಳಿಸಲಾಗಿದೆ. ಇನ್ನು ಇದೇ ವಿಚಾರವಾಗಿ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ಕೂಡ ನೀಡಿದ್ರು ನಿನ್ನೆ. ಇದೇ ವಿಚಾರವಾಗಿ ಈ ವಜಾ ಮಾಡಿರೋ ಹಿಂದೆ ಷಡ್ಯಂತ್ರ ಕೂಡ ಇದೆ ಅಂತ ಕೂಡ ಆರೋಪಿಸಿದ್ದಾರೆ. ಇದರ ನಡುವೆ ಇದೀಗ ಬಿಜೆಪಿಗೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಅಧಿವೇಶನದಲ್ಲಿ ಈ ವಿಚಾರವಾಗಿ ಚರ್ಚೆ ಮಾಡಲೇಬೇಕು ಎನ್ನುವಂತಹ ನಿರ್ಧಾರವನ್ನ ಕೂಡ ಮಾಡಲಾಗಿರುವಂಥದ್ದು. ಇನ್ನು ರಾಜಣ್ಣ ವಿರುದ್ಧದ ಷಡ್ಯಂತ್ರವೇ ಬಿಜೆಪಿಗೆ ಒಂದು ಹೊಸ ಅಸ್ತ್ರ ಕೂಡ ಸಿಕ್ಕಂತಾಗಿರುವಂಥದ್ದು. ಇಂದು ರಾಜಣ್ಣ ವಜಾಗೊಳಿಸಿದರ ಬಗ್ಗೆ ಸಿಎಂ ಉತ್ತರವನ್ನ ನೀಡ್ತಾರಾ? ಹಾಗಾದ್ರೆ ಸದನಕ್ಕೆ ಮಾಹಿತಿಯನ್ನ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೆಎನ್ ರಾಜಣ್ಣ ಅವರ ವಜಾ ಕುರಿತಂತೆ ಸರ್ಕಾರವನ್ನ ಕಟ್ಟಿ ಹಾಕಲು ದೋಸ್ತಿ ನಾಯಕರು ರಣತಂತ್ರವನ್ನ ಕೂಡ ರೂಪಿಸ್ತಾ ಇದ್ದಾರೆ. ಇನ್ನು ಶೂನ್ಯ ವೇಳೆ ಚರ್ಚೆಗೆ ಶಾಸಕ ಸುನಿಲ್ ಕುಮಾರ್ ಕೂಡ ಸಜ್ಜಾಗಿದ್ದಾರೆ. ರಾಜಣ್ಣ ವಿಚಾರದ ಜೊತೆಗೆ ನಾಗೇಂದ್ರ ವಿಚಾರ ಸಹ ಪ್ರಸ್ತಾಪ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ನೋಡಿ, ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಗೆ ಒಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಆ ಬ್ರಹ್ಮಾಸ್ತ್ರ ಯಾವುದು ಅಂದ್ರೆ ನಿನ್ನೆ ಕೆಎನ್ ರಾಜಣ್ಣ ಅವರ ತಲೆದಂಡ ಆಗಿರುವಂಥದ್ದು. ರಾಜ್ಯ ಸಚಿವ ಸಂಪುಟದಿಂದ ಅವರನ್ನ ವಜಾ ಮಾಡಲಾಗಿರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ. ಸಂಜಯ್, ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಬಿಜೆಪಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿರುವಂಥದ್ದು. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಇವತ್ತು ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜಣ್ಣ ಅವರ ಒಂದು ವಜಾ ಕುರಿತಂತೆ ಏನಾದರೂ ಉತ್ತರವನ್ನ ನೀಡಲಿದ್ದಾರಾ? ಹೇಗೆ? ಹೌದು, ಏನಂತ ಹೇಳಿದ್ರೆ ಇವತ್ತು ಸದನದಲ್ಲಿ ರಾಜೀನಾಮೆ ಅಂದ್ರೆ ರಾಜಣ್ಣ ಅವರ ರಾಜೀನಾಮೆ ಇರ್ಬೋದು ಮತ್ತೆ ವಜಾದ ಬಗ್ಗೆ ಇರ್ಬೋದು ಒಂದು ಮಾಹಿತಿಯನ್ನ ಸಿದ್ದರಾಮಯ್ಯ ಅವರು ಸ್ಪೀಕರ್ ಮುಂದೆ ಕೊಡ್ತಾರೆ. ಕೊಟ್ಟಂತ ಸಂದರ್ಭದಲ್ಲಿ ಅವಕಾಶಕ್ಕಾಗಿ ಬಿಜೆಪಿ ಅವರು ಕಾಯ್ತಾ ಇರುವಂತದ್ದು. ಅಂತ ಹೇಳಿದ್ರೆ ಈ ಒಂದು ಅಂದ್ರೆ ವಾಲ್ಮೀಕಿ ಸಮುದಾಯವನ್ನ ನೀವು ಬರೀ ವೋಟ್ ಬ್ಯಾಂಕ್ ಆಗಿ ಬಳಸ್ತಾ ಇದ್ದೀರಾ, ಇಲ್ಲ ಅವರಿಂದ ಬರೀ ಕೆಲಸವನ್ನ ತೆಗೆದುಕೊಳ್ತಾ ಇದ್ರೆ ಅವ್ರಿಗೆ ಯಾವುದೇ ರೀತಿಯ ನೀವು ಸಪೋರ್ಟ್ ಅನ್ನ ಮಾಡ್ತಾ ಇಲ್ಲ ಅಂತ ಒಂದು ನಿಟ್ಟಿನಲ್ಲಿ ಒಂದು ವಾದವನ್ನ ಮಾಡಬೇಕು. ಮತ್ತೆ ಈ ಒಂದು ಏನು ರಾಜಣ್ಣ ಅವರ ಸಿಗಿಸುವಂತಹ ಒಂದು ಸಂಚಿನಲ್ಲಿ ಯಾರು ಭಾಗಿಯಿದ್ದಾರೆ ಒಳಗಡೆ ಅಂದ್ರೆ ಅವರ ವಾದ ಏನಪ್ಪಾ ಅಂತ ಹೇಳಿದ್ರೆ ರಾಜಣ್ಣ ಅವರು ಕೂಡ ಹೇಳಿರುವಂತದ್ದು ಏನು ನಮ್ಮ ಪಕ್ಷದ ಒಳಗಿರುವಂತಹ ಕಿತ್ತಾಟದಿಂದಲೇ ನನ್ಗೆ ಈ ಒಂದು ಇದು ಬಂದಿರೋದು ಅಂತ ಹೇಳಿ ಒಂದು ಮಾತನ್ನ ಏನು ಹೇಳಿರ್ತಾರೆ. ಆ ಒಂದು ಈ ನಿಟ್ಟಿನಲ್ಲಿ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಇದ್ದಂತಹ ಸಚಿವರಿರ್ಬೋದು ಶಾಸಕರಿರ್ಬೋದು ಅವರ ಮಧ್ಯೆನೆ ಕಿತ್ತಾಟ ಇದೆ ಅನ್ನೋ ಒಂದು ಅಸ್ತ್ರವನ್ನ ಇಟ್ಕೊಂಡು ಬಿಜೆಪಿಯವರು ಸರ್ಕಾರದ ವಿರುದ್ಧ ಒಂದು ಚಾಟಿ ಬೀಳಿಸುವ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಏನು ಈಗ ರಾಜಣ್ಣ ಅವರ ರಾಜೀನಾಮೆ ಆಯ್ತು, ಈ ಹಿಂದೆ ಏನು ನಾಗೇಂದ್ರ ಅವರ ರಾಜೀನಾಮೆ ಕೂಡ ತಗೊಂಡಿತ್ತು. ಅಂದ್ರೆ ಈ ಸರ್ಕಾರ ಏನು ವಾಲ್ಮೀಕಿ ಸಮಾಜವನ್ನ ಬರೀ ಕೆಲಸಕ್ಕಾಗಿ ಅವ್ರನ್ನ ದುಡಿಸ್ಕೊಳ್ಳೋಕೋಸ್ಕರನೇ ಇಟ್ಕೊಂಡಿದೆ, ಮತ್ತೆ ಏನು ವೋಟ್ ಬ್ಯಾಂಕಿಂಗ್ಗೋಸ್ಕರನೇ ಇಟ್ಕೊಂಡಿದೆ ಅನ್ನೋ ಒಂದು ದೃಢವಾದ ಹೇಳಿಕೆಯ ಪ್ರಕಾರ ಆ ಒಂದು ಸರ್ಕಾರವನ್ನ ಟೀಕಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಈ ಸಮಾಜದ ಒಂದು ಏನು SC/ST ಏನು ಒಂದು ಕ್ಯಾಟಗರಿ ಬರುತ್ತೆ, ಆ ಕ್ಯಾಟಗರಿಯ ಒಂದು ಶಾಸಕರು ಇವರನ್ನ ಜಸ್ಟ್ ಅವರ ಒಂದು ರಾಜಕೀಯವಾಗಿ ಬಳಸ್ಕೊತಾ ಇದ್ರೆ ಹೊರತು ಅವ್ರಿಗೆ ಯಾವುದೇ ರೀತಿಯ ಬೆಂಬಲವನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇಲ್ಲ ಅನ್ನೋ ಒಂದು ಅಸ್ತ್ರವನ್ನ ಇಟ್ಕೊಂಡು ಇವತ್ತು ವಾದವನ್ನ ಅಂದ್ರೆ ಏನು ಅಲ್ಲಿ ಸದನದಲ್ಲಿ ಮಾತಾಡುವಂತಹ ಒಂದು ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಇವತ್ತು ಸಿದ್ಧ ಆಗಿರುವಂತದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸಂಜಯ್ ಗೌಡ. ವೀಕ್ಷಕರೇ, ಈಗಾಗಲೇ ಗಮನಿಸ್ತಾ ಇರೋ ಹಾಗೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಅಂದರೆ ಕೆಎನ್ ರಾಜಣ್ಣ ಅವರ ತಲೆದಂಡ ಅಂತಾನೆ ಹೇಳ್ಬೋದು. ಇನ್ನು ಸಹಕಾರ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ರು, ಒಂದು ಸಹಕಾರ ಸಚಿವರಾಗಿ ಆ ಒಂದು ಇಲಾಖೆಯನ್ನು ಮುನ್ನಡೆಸ್ತಾ ಇದ್ರು. ಆದರೆ ಸಂಪುಟದಿಂದ ವಜಾ ಮಾಡಿರೋದು ಈಗ ತೀವ್ರ ಒಂದು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇದೇ ವಿಚಾರವನ್ನ ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪ ಮಾಡೋದಕ್ಕೆ ಒಂದು ಕಡೆ ವಿಪಕ್ಷವಾದಂತಹ ಬಿಜೆಪಿ ಎಲ್ಲಾ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ. ಅದರ ಜೊತೆಗೆ ಏನು
ಜೆಡಿಎಸ್ ಕೂಡ ಇದೇ ವಿಚಾರವಾಗಿ ಮಾತನಾಡಬೇಕು ಎನ್ನುವಂತಹ ವಿಚಾರವಾಗಿ ಸಜ್ಜಾಗ್ತಾ ಇರುವಂಥದ್ದು. ಒಂದು ಕಡೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇನ್ನ ಭಾರಿ ಸಂಚಲನ ಕೂಡ ಮೂಡಿಸಿರುವಂಥದ್ದು ಈ ಒಂದು ವಿಚಾರ. ಇದ್ದಕ್ಕಿದ್ದಂತೆ ಸಚಿವ ಸಂಪುಟದಿಂದ KN ರಾಜಣ್ಣ ಅವರನ್ನ ವಜಾ ಮಾಡಿದ್ದಾದ್ರೂ ಯಾಕೆ, ಕಿಕ್ಔಟ್ ಮಾಡಿದ್ದಾದ್ರೂ ಯಾಕೆ, ಈ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಇದಕ್ಕೆ ಸಾಕಷ್ಟು ಕಾರಣಗಳು ಕೂಡ ನಮ್ಮ ಕಣ್ಮುಂದೆ ಬರ್ತಾ ಹೋಗುತ್ತೆ. ಮತ್ತೊಂದು ಅಪ್ಡೇಟಿಂಗ್ ಬ್ರೇಕಿಂಗ್ ಕೂಡ ಬರ್ತಾ ಇದೆ. ಸಚಿವ ಸಂಪುಟದಿಂದ KN ರಾಜಣ್ಣ ವಜಾ. ಇದೇ ವಿಚಾರವಾಗಿ ಅಧಿವೇಶನ ಮುಗಿದ ಬಳಿಕ ರಾಜಣ್ಣ ದೆಹಲಿಗೆ ತೆರಳಲಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ಕೂಡ ಆಡಲಿದ್ದಾರೆ. ಇನ್ನ ತಪ್ಪು ಗ್ರಹಿಕೆಯ ಬಗ್ಗೆ ವರಿಷ್ಠರಿಗೆ ಮನವರಿಕೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ರಾಜಣ್ಣಗೆ ಇತರೆ ಸಚಿವರು ಕೂಡ ಸಾಥ್ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಸಹಕಾರ ಸಚಿವ KN ರಾಜಣ್ಣ ಅವರನ್ನ ಈಗಾಗಲೇ ರಾಜ್ಯ ಸಚಿವ ಸಂಪುಟದಿಂದ ವಜಾ ಮಾಡಲಾಗಿದೆ. ಇನ್ನು ಕರ್ನಾಟಕ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿರೋದರ ಜೊತೆಗೆ ತೀವ್ರ ಸಂಚಲನಕ್ಕೂ ಕೂಡ ಈ ಒಂದು ವಿಚಾರ ಕಾರಣವಾಗಿದೆ. ನೋಡಿ, ಪಕ್ಷ ವಿರೋಧಿ ಹೇಳಿಕೆಗಳೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದ್ರೂ ಕೂಡ ರಾಜಣ್ಣ ವಿರುದ್ಧ ಕ್ರಮಕ್ಕೆ ಕಾರಣಗಳು ಏನು ಅನ್ನೋದು ತುಂಬಾನೇ ಕುತೂಹಲ ಮೂಡಿಸಿರುವಂಥದ್ದು. ಇನ್ನು ರಾಜಣ್ಣ ವಜಾಗೊಳಿಸಿದ್ದಕ್ಕೆ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತುಮಕೂರಿನಲ್ಲಿ ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ ರಾಜಣ್ಣ ಅವರ ಅಭಿಮಾನಿಗಳು. ವಜಾ ಆದೇಶ ಹಿಂಪಡೆಯುವಂತೆ ಬೆಂಬಲಿಗರು ಮನವಿಯನ್ನ ಮಾಡ್ತಾ ಇದ್ದಾರೆ. ಆದೇಶವನ್ನ ವಾಪಸ್ ಪಡೆಯದೇ ಇದ್ರೆ ಉಗ್ರ ಹೋರಾಟವನ್ನ ಮಾಡುವುದಾಗಿ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ. KN ರಾಜಣ್ಣ ಸಹಕಾರ ಸಚಿವರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಇನ್ನು ಅವರಿಗೆ ತಮ್ಮದೇ ಆದಂತಹ ಒಂದು ಬೆಂಬಲಿಗರ ಬಣ ಕೂಡ ಇರುವಂತದ್ದು. ಈಗ ಸಚಿವ ಸಂಪುಟದಿಂದ KN ರಾಜಣ್ಣ ಅವರನ್ನ ವಜಾ ಮಾಡಲಾಗಿದೆ. ಆದ್ರೆ ಯಾಕೆ, ನಿರ್ದಿಷ್ಟ ಕಾರಣವನ್ನ ಕೊಡಿ. ಈ ಕುರಿತಂತೆ ಈಗಾಗಲೇ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಸದನದಲ್ಲಿ ಮಾತನಾಡ್ತಾರಾ? KN ರಾಜಣ್ಣ ಅವರ ತಲೆದಂಡ ಆಗಿರೋದಕ್ಕೆ ಏನ್ ಕಾರಣ, ಈ ಬಗ್ಗೆ ಉತ್ತರವನ್ನ ಕೊಡ್ತಾರಾ ಎನ್ನುವಂತಹ ಒಂದು ಕುತೂಹಲ ಇರುವಂತದ್ದು. ಹಾಗಾದ್ರೆ ಏನು ಉತ್ತರವನ್ನ ಕೊಡ್ತಾರೆ, ಇದು ಕೂಡ ಬಹುಮುಖ್ಯವಾಗುತ್ತೆ. ಆದ್ರೆ ಇದೇ ವಿಚಾರವಾಗಿ ಈಗಾಗಲೇ KN ರಾಜಣ್ಣ ಅವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ರಾಜಣ್ಣ ಅವರನ್ನ ಈಗ ವಜಾ ಮಾಡಿದ್ದೀರಾ ರಾಜ್ಯ ಸಚಿವ ಸಂಪುಟದಿಂದ, ಇದಕ್ಕೆ ಒಂದು ಕಾರಣವನ್ನ ಕೊಡಬೇಕು, ನಿರ್ದಿಷ್ಟವಾದಂತಹ ಕಾರಣವನ್ನ ಕೊಡಬೇಕು. ಅಥವಾ ಕಾರಣವನ್ನ ಕೊಡದೇ ಇದ್ರೆ ವಜಾ ಆದೇಶ ಹಿಂಪಡೆಯುವಂತೆ ಬೆಂಬಲಿಗರು ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಡೆಪಾಸಿಟ್ ಮಾಡಬೇಕಾಯಿತು, ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟು ಆಗಬೇಕಾಯಿತು, JMC ಆಗಿಲ್ಲ. ಆಮೇಲೆ SLO ಆಫೀಸು ಬಾಗಲಕೋಟೆಯಿಂದ ಹತ್ತನೆಗೆ ಶಿಫ್ಟ್ ಆಗಬೇಕಾಯಿತು. ಈಗ ನಾನು ಕೂಡ ಈ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೆಳಗಡೆ ಕೆಲಸ ಆಗಬೇಕು ಅಂತೇಳಿ ಮೊನ್ನೆ ತಾನೇ ಒಂದು ಕ್ಯಾಬಿನೆಟ್ ಕೊಟ್ಟು ಕೂಡ ನಾನು ಮೂವ್ ಮಾಡಿದ್ದೆ. ಸೊ ಇಲ್ಲಿ 1442 ಎಕರೆ ಆಗಿದೆ. ಅದಕ್ಕೆ ಈಗ ಹೊಸದಾಗಿ